ಇಲ್ಲಿ ಏನು ನೋಡಿ ಎಷ್ಟು ಚೆನ್ನಾಗಿದೆ ಫೋಸ್, ನಮ್ಮ ಜೀವನದಲ್ಲಿ ನಾವು ಕೊಡಲಿಲ್ಲ. ಪಾಪ 15 ಲಕ್ಷ ಪರಿಸರ ಐತಿಹಾಸಿಕ ದಾಖಲೆಯ ಭಾಗವಾಗಿ ಅಂತ ಭಗವಂತ ಅವಕಾಶ ಕೊಟ್ಟವನೇ. ಶಿವಕುಮಾರ್, ನಿಮ್ಮ ಹಳೆ ಹಿಂದಿನ ಚರಿತ್ರೆ ಎಲ್ಲ ಮರೆತು ಬಿಡಿ, ಹೊಸ ಮನುಷ್ಯರಾಗಿ. ಯಾವುದು ಶಾಶ್ವತ ಅಲ್ಲ. ಹೋಗಬೇಕಾದ್ರೆ 6 ಅಡಿನೇ. ನಿಮ್ಮಿಂದ ನೀವೇನು ಮಾಡಿದಿರಿ ಅಪಮಾರ್ಗದಲ್ಲಿ ಯಾವುದೂ ನಿಮ್ಮ ಜೊತೆಲಿ ಬರಲ್ಲ. ಬರೋದು ನೀವೇನಾದ್ರೂ 4 ಜನಕ್ಕೆ ಒಳ್ಳೆ ಕೆಲಸ ಮಾಡಿದರೆ ಆ ಜನ ಬಂದು ಕಣ್ಣಲ್ಲಿ ನೀರು ಹಾಕ್ತಾರಲ್ಲ, ಅಯ್ಯೋ ಪಾಪ ಹೋದ್ನಲ್ಲ ಅಂತ. ಅದು ನಿಮ್ಮ ಆಸ್ತಿ. ನಿಮ್ಮ ಬಿಲ್ಡಿಂಗು ಅಲ್ಲೆಲ್ಲೋ, ನಾವು ಬಂಗಾರಪ್ಪ ನಗರದಲ್ಲಿ ಬಹುಶಃ ಇಲ್ಲಿ ಯಾರಾದ್ರೂ ಹೋಗಿರ್ಬೇಕಲ್ಲಿ, ಏನು ಕಟ್ಟವ್ರೆ ವಿಧಾನಸೌಧಕ್ಕಿಂತ ಪ್ಯಾರಲ್ಲಾಗಿ ನಿಂತು ಶಿಕ್ಷಣ ಶಾಲೆ, ಎಂತೋ ನ್ಯಾಷನಲ್ ಪಬ್ಲಿಕ್ ಶಾಲೆ ಅಂತ ಮನೇನ ಹೊಡೆದ್ರ 20 ಮನೆ. ಪಾಪ ಅಲ್ಲಿ ಇಲ್ಲೆಲ್ಲ ನಮ್ಮ ಹಳ್ಳಿಯಿಂದ ಹೋಗಿ ಕೂಲಿ ಕೆಲಸ ಮಾಡ್ತಾರೆ ಆ ರಾಜರಾಜೇಶ್ವರಿ ನಗರದಲ್ಲಿ. ಆ ಗುಡ್ಡದ ಮೇಲೆ ನ್ಯಾಷನಲ್ ಹೋಗ್ಲಿ, ಫ್ರೀ ಸೀಟ್ ಏನಾದ್ರು ಕೊಡ್ತೀರಾ ಅಲ್ಲಿ? ಎಷ್ಟು ರೇಟ್ ತಗೋತೀರಿ ಮಕ್ಕಳಿಗೆ? ಪಾಪ ಅವ್ರು ಯಾರೋ ಒಬ್ಬ 70 ವರ್ಷ ರಿಟೈರ್ಡ್ ಮನುಷ್ಯ ನನ್ನ ಹತ್ರ ಒಂದು ಇಷ್ಟು ರೆಕಾರ್ಡ್ ಇಟ್ಕೊಂಡು ಬಂದ ಕಾಲು ಸೋದೋಯ್ತವನು. ಈ ಅಧಿಕಾರಿಗಳು ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಯಾವ್ಯಾವ ಥರ ಲೂಟಿ ಮಾಡ್ಕೊಂಡಿದ್ದೀರಿ ನೀವು. ನನ್ನ ಮೇಲೆ ಇಲ್ಲೆಲ್ಲ ಪೋಸ್ಟರ್ ಹಾಕ್ತೀರಿ. ಪೋಸ್ಟರ್ ಹಾಕ್ಕೊಂಡು ನಾವು ಯಾವುದೇ ಅಂತ ಅಪಮಾರ್ಗದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಿಲ್ಲ. ಅದರಿಂದ ಇವತ್ತೇನು ನೀವು ಇಷ್ಟು ಹೋರಾಟ ಮಾಡಿದ್ದೀರಿ, ನನಗೆ ಭಗವಂತನ ಮೇಲೆ ನಂಬಿಕೆ ಇದೆ.